ಮೂಡ್ ಜುಡಾಯಿಸಿ ಬೋಕಿ ಚಾಯಿಸಿ ಪಿರಿ ಪಿರಿ ಕಿರಿ ಕಿರಿ ಬ್ಯಾಂಗ್ 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 ಹೆಂಡ್ರ ಮಾತು ಕೇಳೋ ಗಂಡ ಮಾಡೋದೆಲ್ಲ ದಂಡ ರಾಂಗ್ 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 ಎಡಬಿಡಂಗಿ ಈ ಅರ್ಧಾಂಗಿ ಅಂಡ ಈ ಬಳಿಗೆ ಕೋಡಂಗಿ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಸ್ವಂತ ಬುದ್ಧಿ ಇಲ್ವೇ ಇಲ್ಲ ಹೇಳಿದ ಮಾತು ಕೇಳೋದಿಲ್ಲ ಏನು ಮಾಡಕ್ಕೋಗಿ ಏನು ಮಾಡುತ್ತಾಳೆ ಇದರಿಂದಾಗಿ ಗಂಡನಿಗೆ ತಿರ್ಸಗೋಳೆ ತಲೆ ಕೆಟ್ಟು ಎಡಪಟ್ಟು ಮಾಡುತ್ತಾನೆ ಎಟ್ಮೇಲೆ ಎಡು ತಿನ್ನುತ್ತಾನೆ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಯಾಕೆ ಶ್ರೀ ಇಷ್ಟೊಂದು ಕೋಪದಲ್ಲಿ ಅಷ್ಟೊಂದು ಜೋರಾಗಿ ಬರ್ತಾ ಇದೀಯಾ? ಎಲ್ಲಿ ಅವರು? ನಮ್ಮವ್ರ ನಿಮ್ಮವ್ರ? ನಮ್ಮವ್ರ ಬೇಡ ನನಗೆ ಗೊತ್ತು ನಿಮ್ಮವ್ರು. ನಮ್ಮವ್ರನ್ನ ತಗೊಂಡು ಏನಮ್ಮ ಮಾಡ್ತೀಯಾ? ಕರಿ ಅವ್ರ ಹತ್ರನೇ ಹೇಳ್ತೀನಿ. ರೀ ರೀ ವೈಶಾಲಿ ಏನೋ ಹೇಳ್ತಾರಂತೆ ಬನ್ನಿ. ರಿಪ್ಪಿನು ಏನ್ರಿ ಬೆಳಗ್ಗೆ ಬೆಳಗ್ಗೆ ಕಾಲ್ ಕೆತ್ಕೊಂಡು ಮೇಕೆ ತರ ಜಗಳಕ್ಕೆ ಬಂದಂಗ್ ಬರ್ತಿಲ್ರಿ ಏನಾಗಿದೆ ನಿಮ್ಗೆ? ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಮೇಕೆ ತರ ತಿವಿಬೇಕಾಗತ್ತೆ. ಈ ಪರಮೇಶ್ವರರೇ 1 ಗಂಟೆ ಕೆಲಸ ಮುಗಿಯುತ್ತಮ್ಮ, 2 ಗಂಟೆ ಅಷ್ಟರಲ್ಲಿ ಮನೆಗೆ ಬರ್ತೀನಿ ಅಂದ್ರು. ಈಗ ಗಂಟೆ 4. ಇಷ್ಟೊತ್ತಾದ್ರೂ ನಮ್ ಗುಂಡಣ್ಣ ಯಾಕೆ ಮನೆಗೆ ಬಂದಿಲ್ಲ? ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ. ನಿಮ್ಮ ಗಂಡನ ಕಾಯಕ್ ನನ್ನ ಸಂಬಳ ಕೊಟ್ಟಿಟ್ಕೊಂಡಿದ್ರೇನ್ರಿ? ಆಯ್ತು ಬಿಡ್ರಿ, ನಿಮ್ಮ ಹತ್ರ ತುಂಬಾ ಸಾಫ್ಟ್ ಆಗಿ ಮಾತಾಡ್ತೀನಿ. ಕೋರ್ಟ್ ಅಲ್ಲಿ ಹೆಂಗ್ ವಾದ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ವಿಷಯ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಿನಗೆ ಕೋಪ ಬರ್ಸಿದ ಮಹಾನುಭಾವ ಯಾರು? ಬಾರು ಹೇಳು. ನನ್ ದುಃಖ ಏನು ಅಂತ ಯಾವ ಗೋಡೆಗೂ ಅರ್ಥ ಆಗಲ್ಲ. ಶಿವಾನಿ ಕರೆಕ್ಟ್ ಆಗಿ 2 ಗಂಟೆ ನಮ್ಮ ಮನೆಗೆ ಬಂದಿದ್ಲು. ಎಲ್ಲಿ ನೆನ್ರೆ ಹೆಂಗ್ಸ್ ಅಂತ ಕೇಳಿದ್ಲು. ನನ್ ಗೊತ್ತಿಲ್ಲ, ಇನ್ನು ಅವ್ರ ಕೋರ್ಟಿಂದ ಬಂದಿಲ್ಲ ಅಂತ ಹೇಳ್ದೆ. ಅದಕ್ಕೆ ಅವಳು ಸರಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೋಗೇ ಬಿಟ್ಲು. ಇವ್ರು ಬೇರೆ 2 ಗಂಟೆ ಕರೆಕ್ಟ್ ಆಗಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರ. 4 ಗಂಟೆ ಕಡೆ ಇನ್ನೂ ಮನೆಗೆ ಬಂದಿಲ್ಲ. ದಾವಣಗೆರೆ ದುಗ್ಗಮ್ಮ, ಏನಮ್ಮ ನಿನ್ನ ಲೀಲೆ? ಪಾರು ಆ ಶಿವಾನಿ ನಮ್ ಗುಂಡಣ್ಣನ್ ಕರ್ಕೊಂಡು ಯಾವ ಹೋಟ್ಲಿಗೆ ಹೋಗಿದಳು, ಯಾವ ಮಾಲ್ಗೆ ಹೋಗಿದಳು, ಎಲ್ಲಿ ಪಿಕ್ಚರ್ ನೋಡ್ತಿದಳು ಎಲ್ಲ ಗೋವಿಂದಂಗೆ ಗೊತ್ತು. ರಿಪ್ಪಿನ್ನು ಏನೇನು ಕಲ್ಪನೆ ಮಾಡ್ಕೊಂಡು ಸಿಟ್ಟು ಮಾಡ್ಕೋಬೇಡ್ರಿ, ಸತ್ಯ ಬೇರೆನೇ ಇರುತ್ತೆ. ಸತ್ಯ ಏನು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ನೀವೇನೇ ಬುದ್ಧಿ ಹೇಳದಿದ್ರು ನಮ್ ಗುಂಡಣ್ಣಂಗೆ ಹೇಳಿ. ಯಾವತ್ತಾದ್ರೂ ಕರೆಕ್ಟ್ ಟೈಮಿಂಗ್ ಮನೆಗೆ ಬಂದು ನನ್ ಕೈಗೆ ವೈಶಾಲಿ ತಗೊಳಮ್ಮ ಸ್ವೀಟು ಅಂತ ಇಟ್ಟಿದ್ದಾರೆ. ತಗೊಳಮ್ಮ ಸ್ವೀಟು. ಅಲ್ಲೆಲ್ಲ ಹುಡುಕ್ಬಿಟ್ಟೆಮ್ಮ, ನೀನ್ ಇಲ್ಲಿದ್ಯಾ? ನನಗಿದ್ ಬೇಕಾಗಿಲ್ಲ. ಹೋಗ್ಗತ್ಲಾಗ ಅಲ್ರಿ, ಇಷ್ಟು ತನಕ ಸ್ವೀಟ್ ಬೇಕು, ಯಾವತ್ತಾದ್ರೂ ಸ್ವೀಟ್ ತಂದು ಕೊಟ್ಟಿದ್ರ ಅಂತ ಅಂತಿದ್ರಿ. ಈಗ ತಗೊಂಡ್ಬಂದಿನ ತಗೊಳ್ರಿ ಪ್ರೀತಿಯಿಂದ. ಕರೆಕ್ಟ್ ಟೈಮಿಗೆ ಬಂದಿದ್ರೆ ತಗೋತಿದ್ದೆ. ಈಗ ಯಾರಿಗೆ ಬೇಕು? ನನಗ್ ಬೇಕು. ತುತ್ತೂರಿ ನಿಲ್ಲೋ, ಹಾಕೋ ಹಾಕೋ. ನನ್ನ ಹೆಂಡತಿಗೆ ಅಂತ ತಂದಿರೋ ಸ್ವೀಟನ್ನ ನೀನು ಗುಡ್ ಟೈಮಿಂಗ್ ಅಲ್ಲಿ ಕಿತ್ಕೊಂತಿನಕ್ ನೋಡ್ತೀಯ? ನೀನೇ ನನ್ನ ಹೆಂಡ್ತಿನೇನಾ? ಯಾಕ್ರಿ ಲೇಟ್? ಕೋರ್ಟಲ್ಲಿ ಲೇಟ್ ಆಯ್ತಮ್ಮ. ಕೋರ್ಟ್ ಅಲ್ಲಿ ಲೇಟ್ ಆಯ್ತು ಅಂತ ಯಾರ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ? ಆ ಶಿವಾನಿ ನಿಮ್ ಜೊತೆ ಬಂದಿದ್ದು, ನೀವಿಬ್ರು ಊರ್ ಸುತ್ತಿದ್ದೀರಾ. ಏನ್ರಿ 6 ತಿಂಗಳು ಬಾಂಬೆಗೆ ಹೋಗಿದ್ಕೆ ಅವತಾರನ ಚೇಂಜ್ ಆಯ್ತಾ? ಈಗ ನನ್ ಬರ್ತಾ ಇರೋ ಕೋಪಕ್ಕೆ ನಾನು ನಿನ್ನ ಸುಮ್ನೆ ಬಿಡಲ್ಲ. ಅಯ್ಯೋ ಪಾಯಿಂಟ್ ಗುಂಡ ಏನಾಯ್ತು? ಅಯ್ಯೋ ನಿಮ್ ಮಾತಿನ ಗುಂಡ ಶಾಕ್ ಆಗಿ ಬಿಟ್ಟು ನಡೆಯೋ ಗುಂಡ ಆಸ್ಪತ್ರೆಗೆ ಹೋಗೋಣ. ಬಾರ ನೋಡ್ಕೊಳಕ್ ನೀನ್ ಆಸ್ಪತ್ರೆಗೆ. ನಾನು ವೇದ ನೋಡ್ಕೊಂಡಿದ್ದೆ. ಬಂಡ್ರಮ್ಮ ಕಿರುಗುರಿನ ಗಾಳಿಗಳ. ಗುಂಡಣ್ಣವ್ರು ಹೇಗಿದ್ದಾರೆ? ಯಾವಾಗ ಹುಷಾರಾಗ್ತಾರೆ? ECG, ಬ್ಲಡ್ ಟೆಸ್ಟ್, ಎಕೋ ಟೆಸ್ಟ್, ಅಲ್ಟ್ರಾಸೌಂಡ್ ಎಲ್ಲ ಮಾಡ್ಸಿದ್ರಾ? ನೀನ್ ಹೀಗೆ ಪ್ರಶ್ನೆ ಮಾಡ್ತಾ ಇದ್ರೆ ಗುಂಡನ ಇಡೀ ಬಾಡಿನ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಇಡೀ ಬಾಡಿ ಸ್ಕ್ಯಾನ್ ಮಾಡ್ಸಿದ್ದಾರೆ. ಇವ್ರಿಗೆ ಏನ್ರಿ ಆಗಿದೆ? ರೀ ನೀವು ಸ್ವಲ್ಪ ಸುಮ್ನಿದ್ರೆ ಅವ್ನು ಹುಷಾರಾಗ್ತಾನ್ರಿ. ನೀವ್ ಈಗ ಅವ್ನ ಮೇಲೆ ರೇಗೋದನ್ನ ಬಿಟ್ಟು ಜೀವನದಲ್ಲಿ ಹೇಗೋದನ್ನ ಕಲೀರಿ. ಕೇಳಿಸ್ದೇ ಇರೋ ತರ ನನಗೆ ಹೇಳಿ.
ಅದು ದೊಡ್ಡ ಕತೆ. ನಿಮ್ಮ ದೊಡ್ಡ ಕತೆನ ಚಿಕ್ಕದಾಗ ಹೇಳಿ. ಅಣ್ಣಯ್ಯ ಆ ಕತೆ ನಾ ಹೇಳ್ತೀನ. ಲೇ ಸುಮ್ನಿರ್ತೀಯನೋ? ಡಾಕ್ಟರ್ ಹತ್ರ ಹೋಗಿದ್ ನೀನಾ ಇಲ್ಲ ನಾನಾ? ಯಾವ ಡಾಕ್ಟ್ರ? ಲೇ ಅದಕ್ಕೆ ಸುಮ್ನಿರು ಅಂತ ಹೇಳಿದ್ ನಾನು. ಇತಿಮಿತಿ ಮೀರಿ ಮಾತಾಡ್ತೇಕಣ ನೀನು. ಆಯ್ತಪ್ಪ ನೀನೇ ಸುರೋಜ್ಕ ಕೊರಿಯಕ್ಕೆ ಯಾರಾದ್ರೇನು? ಅವನೊಬ್ಬ ದೊಡ್ಡ ಡಾಕ್ಟರ್ ಅಮ್ಮ. ನಾನು ಗುಂಡ ಆಸ್ಪತ್ರೆಗೆ ಹೋದ್ವಿ, ಕಾಯ್ತಾ ಕೂತ್ಕೊಂಡ್ವಿ. ನರ್ಸ್ ಬಂದ್ರು, ಗುಂಡನ ಒಳಗಡೆ ಕರ್ಕೊಂಡು ಹೋದ್ರು. ಡಾಕ್ಟ್ರು ಗುಂಡನ್ ಚೆಕ್ ಮಾಡಿದ್ಮೇಲೆ ಏನ್ ಹೇಳಿದ್ರು ಗೊತ್ತಾ? ಅವನು ಮಾನಸಿಕ ವೇದನೆಯಿಂದ ಬಳಲ್ತಾ ಇದ್ದಾನಂತೆ, ಮನಸ್ಸಲ್ಲಿ ಏನಿಟ್ಕೊಂಡು ಕೊರಗ್ತಾ ಇದ್ದಾನಂತೆ. ಇದು ಡಾಕ್ಟರ್ ಕಡೆಯಿಂದ ವಾಸಿ ಆಗದಿರೋ ಕಾಯಿಲೆ ಅಂತೆ. ನೀವ್ ಅದನ್ನ ಕೇಳ್ಸ್ಕೊಂಡು ಸುಮ್ನೆ ಬಂದ್ಬಿಟ್ರ? ಸೆಕೆಂಡ್ ಒಪಿನಿಯನ್ ಕೇಳ್ಬೇಕಾಗಿತ್ತು ತಾನೆ? ರೇ ಅದನ್ನ ತಗೊಳ್ಳೋಣ ಅಂತಾನೆ ಡಾಕ್ಟರ್ ಮಂಡುಕ ಅವ್ರ ಹತ್ರ ಹೋದ್ವಿ. ಮೊಂಡುಕ ಅಂದ್ರೆ ಕಪ್ಪೆ. ರೇ ಮುಚ್ಚ ಬಾಯಿ. ಅವ್ರ ಹೆಸರಿನ ಅರ್ಥ ಹೇಳ್ದೆ, ನಂಗೆ ಯಾಕೆ ಬೈತೀಯಾ? ಮಂಡುಕ ಚೆಕ್ ಮಾಡಿದ್ರು. ಒಂದೇ ಒಂದ್ಸಲ ಡಾಕ್ಟ್ರು ನನ್ನ ಮೇಲೆ ರೊಚ್ಚಿಗೆದ್ದು ಗದರ್ಬಿಟ್ನಂತೆ. ನಾನು ಹಂಗಂಗೆ ಪ್ರಜ್ಞೆ ತಕ್ಕೋಬಿಟ್ನಂತೆ. ಆಮೇಲೆ ಡಾಕ್ಟರ್ನ ಕೇಳಿದೆ, ಗುಂಡುಂಗ್ ಯಾರಾದ್ರೂ ಗದರಿದ್ರೆ ಬಿಕ್ಕಳಿಕೆ ಬರುತ್ತೆ, ಆಮೇಲೆ ಪ್ರಜ್ಞೆ ತಪ್ಪುತ್ತೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ. ಏನ್ರಿ ಹೇಳ್ತಾ ಇದೀರಾ? ಆಮೇಲೆ ಡಾಕ್ಟರ್ ಹೇಳಿದ್ರು, ಇದಕ್ಕೆ ಹಾಲು, ಕಾಫಿ, ಜ್ಯೂಸು, ಬಾದಾಮಿ ಹಾಲು ಕೊಡ್ರಿ ಸರಿ ಹೋಗುತ್ತೆ ಅಂತ. ಕೊಡೋದಾಗತ್ತೆ. ಆಮೇಲೆ ಈ ತರ ಪ್ರಾಬ್ಲಮ್ ಯಾವಾಗಿಂದ ಶುರು ಆಯ್ತು ಅಂತ ಡಾಕ್ಟರ್ ಕೇಳಿದ್ರು. ಕೋರ್ಟಿನ ಮಧ್ಯಭಾಗದಲ್ಲಿ ನಿಂತ್ಕೊಂಡು ಒಂದು ಡಿವೋರ್ಸ್ ಕೇಸನ್ನು ವಾದ ಮಾಡ್ತಾ ಇದ್ದೆ. ಯುವರ್ ಆನರ್, ಇದು ನನ್ನ 101ನೇ ಡಿವೋರ್ಸ್ ಕೇಸು. ನಾನೇನಾದ್ರೂ ಇದ್ರಲ್ಲಿ ಸೋತ್ಬಿಟ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ನನ್ನ ಭವಿಷ್ಯನೇ ಸ್ಪಾಯ್ಲ್ ಆಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಜಡ್ಜ್ಮೆಂಟನ್ನ ನನ್ನ ಕಡೆನೆ ಬರಿಬೇಕು ಯುವರ್ ಆನರ್. ಇಲ್ಲ ಅಂದ್ರೆ ನನ್ನ ಕತ್ತನ್ನ ಕತ್ತರಿಸಿ ನಿಮ್ಮ ಪಾದಕ್ಕೆ ಹಂಗಂಗೆ ಹಾಕ್ಬಿಡ್ತೀನಿ ಅಂತ ಗೋಳಾಡ್ಬಿಟ್ಟೆ. ಜಡ್ಜು ಶಟಪ್ ಆಯ್ಸೆ, ಗೆಟ್ ಔಟ್. ಏನು ತೀರ್ಪು ಕೊಡಬೇಕಂತ ನನಗೆ ಹೇಳಕ್ ಬರ್ತೀಯಾ? ನೀನ್ ಇದೇ ತರ ಹೇಳ್ತಾ ಇದ್ರೆ ವಾರಕ್ಕೊಂದ್ಸರಿ ನೀನು ಡಿಬಾರ್ ಮಾಡ್ಬೇಕಾಗತ್ತೆ ಅಂತ ಅಂದ್ರಂತೆ. ತಿಕ್ಲಿಕ್ಕೆ ಶುರು ಆಯ್ತು. ಕ್ಯಾಂಟೀನಿಂದ ಜ್ಯೂಸ್ ತರಿಸಿ ಕುಡಿಸಿದ್ರು. ಹೌದ್ರಿ, ಒಂದು ಜ್ಯೂಸ್ ಆಯ್ತು, 2 ಜ್ಯೂಸ್ ಆಯ್ತು, ಕಾಫಿ ಆಯ್ತು, ಹಾಲಾಯ್ತು, ಕಡೆಗೆ ಬಾದಾಮಿ ಹಾಲಾಯ್ತು. ಆಮೇಲೆ ಗುಂಡ ಚೇತರಿಸ್ಕೊಂಡಿದ್ದು. ನೀವ್ ಹೇಳ್ತಿರೋದಲ್ಲ ನಿಜನಾ? ಹೌದು, ನನ್ ಕೊಟ್ಲು ಲಾಸ್ಟ್ಲವೇ. ಏನ್ರಿ ನಿಮ್ಮ ಅವಸ್ಥೆ? ಯಾಕ್ರಿ ಈ ತರ ಆಯ್ತು ಹೇಳ್ರಿ. ಯಾಕೋ ಹೇಳ. ಗುಂಡಂಗೆ ಬಿಕ್ಕೊಳ್ಸೋ ರೋಗ ಇತ್ತು, ಅದು ಗುಂಡಂಗೆ ಗೊತ್ತಿರ್ಲಿಲ್ಲ. ಮೊನ್ನೆ ಗುಂಡ ಮನೆಗೆ ಲೇಟ್ ಆಗಿ ಬರಕ್ಕೂ ಅದೇ ಕಾರಣ. ನೀವು ನೋಡಿದ್ರೆ ಗುಂಡ ಶಿವಮನೆ ಜೊತೆ ಹೋಗಿದೆ ಅಂತ ತಪ್ಪು ತಿಳ್ಕೊಂಡಿದ್ದೀರಾ? ಯಾಕೋ ನಮ್ ಗುಂಡಣ್ಣ ಫುಲ್ ಅನುಮಾನ ಕಣೆ. ಅವ್ರು ನಮ್ ಮುಂದೆ ನಾಟಕ ಮಾಡ್ತಿದ್ದಾರೆ ಅಂತ. ಹೊರಗಡೆ ಎಲ್ಲ ಚೆನ್ನಾಗಿರ್ತಾರೆ, ಮನೆಗ್ ಬಂದಿದ ತಕ್ಷಣ ನಮ್ ಮುಂದೆ ಬಿಟ್ಲಿಕ್ಕೆ 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 ಅಂತ ಡ್ರಾಮಾ ಮಾಡ್ತಾ ಇದಾರೆ. ಇಲ್ಲ ವೈಶಾಲಿ, ಕೋರ್ಟ್ನೆಲ್ಲ ಹಾಗೆ ಆಗ್ಲಿಲ್ವಾ? ಪಾಪ ಅನ್ಸುತ್ತೆ. ನೀನ್ ಸುಮ್ನೆ ಅವ್ರನ್ನ ಬೈಯೋದಕ್ ಹೋಗ್ಬೇಡ ಆಯ್ತಾ? ಇದಕ್ಕೆ ನಾನಿನ್ನ ಕಿದ್ದಿ ಪಾರು ಅನ್ನೋದು. ಪಾರು ಗಂಡನ್ನ ಬೈಲಿಲ್ಲ ಅಂದ್ರೆ ಅವ್ನ್ ಗಂಡನೇ ಅನ್ಸಲ್ಲ ಕಣೆ. ಅದು ಅಲ್ದೆ ಕೋರ್ಟ್ ಅಲ್ಲಿ ಯಾರೋ ವಾದ ಮಾಡ್ರು ಅಂತ ನಂಗೆ ಶಾಕ್ ಆಗಿ ಬಿಟ್ಲಿಕ್ಕೆ ಬಂತು ಅಂದ್ರೆ ಇವ್ರು ಯಾವ ಸಿಮಿಲ್ ಆಯ್ಯಾರೆ? ಏನ್ ಮಾಡ್ತಾರೆ? ಹಂಗೆಲ್ಲ ಹೇಳ್ಬೇಡ. ಒಂದು ಟೈಮ್ ಅಲ್ಲಿ ಗುನ್ನಣ್ಣವರು ಬಲಗೈ ಎಡಗೈ ಎಡಗಾಲು ಬಳಗಾಲು ಅಂತ ಡೈಲಾಗ್ ಹೊಡಿತಾ ಇದ್ರೆ ಕೂತಿರೋ ಜಡ್ತಿ ಗಡ 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 ಅಂತ ನಡುತ್ತಾ ಇದ್ರು, ಗೊತ್ತಾ? ಇದ್ ನಿನ್ಗೂ ಗೊತ್ತು ತಾನೆ? ನನ್ಗೂ ಗೊತ್ತು. ಇದಕ್ಕೆ ನನಗೆ ಅವ್ರ ಮೇಲೆ ಅನುಮಾನ. ಹೊರಗಡೆ ಎಲ್ಲ ಚೆನ್ನಾಗಿದ್ದಾರೆ ಪಾರು, ನಮ್ ಮುಂದೆ ಮಾತ್ರ ಬಿಟ್ಲಿಕ್ಕೆ 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 ಅಂತ ನಾಟಕ ಆಡ್ತಾ ಇದಾರೆ. ಹೌದಾ? ಕೂಡ ಹುಷಾರ ಕುಂತೇನಾ? ಕೂಡ ಈಗ ನಿನ್ನ ಒಂದು ಮೂಗಿನ ತೂತಿಂದ ಉಸಿರು ತಗೊಂಡು ಇನ್ನೊಂದು ಮೂಗಿನ ತೂತಿಂದ ದೀರ್ಘವಾಗಿ ಬಿಡ. ಹಿಂಗಿದೆ ಕೂಡ ಹೋಗೇನಾ? ಅಲ್ಲ ಆರೋಗ್ಯ ಕಣ. ಯಾಕೆ ಏನಾಯ್ತು? ಕೋರ್ಟ್ನಲ್ಲಿ ಆಪೋಸಿಟ್ ಲಾಯರು ಅಕ್ಕಾಚಿಕ್ಕಿಗೆ ಹೋಗಾಡ್ಬಿಟ್ಟು ನಮ್ಮ ನಾನು ಹಂಗಂಗೆ ಬೆಚ್ಚ ಬಿದ್ಬಿಟ್ಟೆ. ಬಿಕ್ಲಿಕ್ಕೆ ಶುರುವಾಗೋಯ್ತು. ಬಿಕ್ಳಿಸಿ ಬಿಕ್ಳಿಸಿ ಸುಸ್ತಾಗ್ಬಿಟ್ಟೆ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡ್ರಿಪ್ಸ್ ಹಾಕ್ಸಿ ಸೂಜಿ ಚುಚ್ಚಿ ಬೆಡ್ ಮೇಲೆ ಕೂರ್ಸೆ ಬ್ರೆಡ್ ತಿನ್ಸ್ಬಿಟ್ರಮ್ಮ. ರಿಕವರ್ ಆಗಿ ಇನ್ನೂ 2 ದಿನ ಬೇಕಂತೆ. ಅಲ್ಲಿವರೆಗೂ ನಾನು ಕೋರ್ಟಿಗೆ ಹೋಗೋ ಹಾಗೆ ಇಲ್ಲ. ಅಯ್ಯೋ, ಈ ಕಾಯಿಲೆ ವಾಸಿ ಆಗೋದಕ್ಕೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ? ಇದು ವಾಸಿ ಆಗ್ದಿರೋ ಕಾಯಿಲೆ ಅಂತಮ್ಮ. ಡಯಾಬಿಟಿಸ್ ತರ ಗುಂಡನ್ ಜೊತೆಲಿ ಇರುತ್ತಂತೆ ಜೀವನ ಪೂರ್ತಿ. ಇನ್ನು ಮೇಲೆ ಗುಂಡನ್ ಯಾರು ಬೈಯಂಗಿಲ್ಲ, ರೇಗಂಗಿಲ್ಲ, ಎಲ್ರು ಸಾಫ್ಟ್ ಆಗಿ ಮಾತಾಡ್ಸ್ಬೇಕು ಹಾಗಂತ ಡಾಕ್ಟರ್ ಹೇಳಿದ್ರಮ್ಮ. ವೈಶಾಲಿ, ಇನ್ ಮುಂದೆ ಗುಂಡಣ್ಣವ್ರಿಗೆ ಜೋರಾಗಿ ಕೂಗಾಡ್ಬಾರ್ದು, ಗಟ್ಟಿಯಾಗಿ ಬೈಬಾರ್ದು, ಇಲ್ಲಾಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನೀವೆಲ್ಲ ಏನೇ ಹೇಳ್ತಾ ಇದೀರಾ? ಇರೋ ಒಬ್ಬ ಗಂಡ ರೇಗ್ ಬೇಡ ಅಂದ್ರೆ ನನ್
ಮನ್ಸಿಗೆ ಎಷ್ಟು ನೋವಾಗಲ್ಲ. ಅವ್ರು ಬೇಕಾದ್ರೆ ಬೇಡ ಅಲ್ಲಿ, ನಾನು ಮಡದಿಯಾಗಿ ನನ್ನ ಕರ್ತವ್ಯನ ನಿಲ್ಸಲ್ಲ. ವೈಶಾಲಿ ನೀನೀಗ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಬಯಸ್ಕೊಳ್ಳೋದು ಗುಂಡಣ್ಣವ್ರೇ ಇರಲ್ಲ. ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್. ವಾಟಿಕಾ ಎನ್ರಿಚ್ಡ್ ಕೋಕೋನಟ್ ಆಯಿಲ್ ವಿತ್ ಹಿಬಿಸ್ಕಸ್. ಇದು ಎಕ್ಸ್ಟ್ರಾ ಹೇರ್ ಫಾಲ್ ಕಂಟ್ರೋಲ್ ಒದಗಿಸುತ್ತದೆ. ಹಬಿ, ತುಂಬಾ ಚಳಿ ಆಗ್ತಾ ಇದ್ಯಾ? ಹೌದು ರೀ, ಈ ಚಳಿನ ನನ್ನಿಂದ ತಡೆಯೋಕೆ ಆಗ್ತಾ ಇಲ್ಲ. ಹಾಗಾದ್ರೆ ನನ್ನ ರೂಮಿಗೆ ಬನ್ನಿ. ಅಂಬಿಕಾ ಚಳಿತಾಳೆನು ಅಂಬಿಕಾ ಅಂಬಿಕಾ. ರಂಗ್ಸ್ ಇಲ್ಲೇ ಅದಾರ. ರಂಗ್ಸ್ ರಂಗ್ಸ್ ಪಾರೋರ ಪಾರೋರ ಇದು ಬ್ಯಾಡ್ರಿ. ಇನ್ನೇನ್ ಬೇಕ್ರಿ? ನನ್ ರಂಗ್ಸ್ ಬೇಕ್ರಿ. ನಿಮ್ಮ ರಂಗ್ಸ್ ನಮ್ಮನೇಲಿ ಯಾಕಮ್ಮ ಇರ್ತಾರೆ? ಇರ್ತಾರ ಒಂದ್ಸಲ ನೋಡ್ರಿ. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಿನ್ನ ರಂಗ್ಸ್, ಅಯ್ಯೋ ಗುಂಡಣ್ಣವ್ರು ಅವ್ರ ಮನೇಲಿ ಇರ್ತಾರೆ, ನಮ್ಮ ಮನೇಲಿ ಇರಲ್ಲ. ಅಲ್ಲೇ ಹೋಗಿ ಚೆಕ್ ಮಾಡು. ಸಿಟ್ ಮಾಡ್ಕೊಂಡ್ರು ಬಾ ಚಂದ ಕಾಣ್ತೀರಿ. ಥ್ಯಾಂಕ್ ಯು. ನನ್ ರಂಗ್ಸ್ ಒಳಗೆ ಇರ್ತಾರ, ಹುಡುಕಿ ನೋಡ್ರಿ. ಯಾಕಮ್ಮ ಶಿವ ಹಿಂಗ ಆಡ್ತಿದೀಯಾ? ಗರಿಗೆದ್ರ ನವಿಲ್ ಆಡ್ದಂಗೆ. ಖುಷಿ ಆದಾಗ ನವಿಲು ಗರಿಗೆದ್ರೆನ ಆಡೋದ್ರಿ. ಪರಮ ಅವ್ರ ನನ್ ರಂಗ್ಸ್ ಇಲ್ಲೇ ಅದಾರ ಅಂತ ಹೇಳಿ ನಾನ್ ಕರೆ ಹೇಳಿದ್ರ ಇವ್ರ ಮನ್ಯಾಗ ಇಲ್ಲ ಅಂತಂದ್ ಹೇಳಿ ಪಾರ್ ಅವ್ರ ಸುಳ್ಳು ಹೇಳಕತ್ತಾರ ನೋಡ್ರಿ. ನಿಜವಾಗ್ಲೂ ಗುಂಡಣ್ಣವ್ರು ಇಲ್ಲಿಲ್ಲ. ಪರಮ ಅವ್ರ ನೀವೇ ಹೇಳ್ರಿ, ಮನಿ ಯಜಮಾನಿನ ಕಂಡೋರ್ ಗಂಡನ ಮನಿಯೊಳಗ್ ಮುಚ್ಚಿಟ್ರ ನೋಡಾಕ ಎಷ್ಟ್ ಚಲೋ ಇರ್ತೈತಿ. ಕಡ್ಡಿ ಶಿವಾನಿ, ಏನು? ಪಾರೋರ ಈ ಮ್ಯೂಸಿಕ್ ನನ್ ಮನ್ಸಿಗೆ ಕೇಳ್ಸಾಕತ್ತೈತಿ ಅಂದ್ರ ನನ್ ರಂಗ್ಸ್ ಇದ ಮನ್ಯಾಗ ಅದಾರ ಅಂತ ಹೇಳಿ ನನ್ ಹಾರ್ಟು ದಕ್ ದಕ್ ಕರನೆ ಲಗ. ಓ ಮೈ ಗಾಡ್, ಅವ್ರು ಇಲ್ಲೇ ಅದಾರ ಅಂತ ಹೇಳಿ ಒತ್ತಿ ಒತ್ತಿ ಹೇಳಾಕತ್ತೈತ್ರಿ. ನೋಡಮ್ಮ, ಇದೇ ಮನೇಲಿ ಇದಾನಂತ ನಿಂಗೆ ಅಷ್ಟೊಂದು ಭರವಸೆ ಇದ್ರೆ ಹೋಗಿ ನೀನ ಹುಡುಕ. ನಂಗ್ ಗೊತ್ತ್ರಿ, ಈ ಪರಮ ಅವ್ರ ಯಾವಾಗಿದ್ರು ಈ ಶಿವಾನಿಗ ಸಪೋರ್ಟು ಅಂತ. ರಂಗ್ಸ್ ಕಣ್ಣ ಮುಚ್ಚಲ್ಲಿ ಆಡಕತ್ತೀರೇನ್ರಿ? ಕಣ್ಣ ಮುಚ್ಚಲೆ ಆಡೋದು ನೀನೇ ನನ್ನ ವಯಸ್ಸಲ್ಲಿನೇನಮ್ಮ. ಯಾಕಮ್ಮ ನನಗೆ ಈ ತರ ಎಕ್ಕಾಚಿಕ್ಕೆ ಕಾಟ ಕೊಡ್ತಿದ್ಯಾ? ಬಿಡಪ್ಪ ನನ್ನ. ಏನಂದ್ರಿ? ನಾ ನಿಮ್ಗ ಎಕ್ಕಾಚಿಕ್ಕೆ ಕಾಟ ಕೊಡಾತಿನ ಏನ್ರಿ? ಹಿಂಗ್ ಬಾಯಿಗೆ ಬಂದಂಗ್ ಬೈತೀರಿ. ರಂಗ್ಸ್ ಅಂತ ಹೇಳಿ ಲವ್ ಮಾಡಿದ್ ನೀವು, ಈಗ ನಾ ಲವ್ ಮಾಡಕ್ ಶುರು ಮಾಡಿದ್ ಕೂಡ ನನಗ ಬಾಯಿ ಬಂದಂಗ್ ಬೈತೀರೇನ್ರಿ? ನೀವ್ ನನ್ ನಿದ್ದೆ ಕೆಡಿಸಿರಿ. ನಿಮ್ ಸಲುವಾಗಿ ರಾತ್ರಿ ಎಲ್ಲಾ ನಿದ್ದೆ ಮಾಡಿಲ್ಲ, ಬರೇ ನಿಮ್ದ ಕನ್ಸು. ನೋಡ್ರಿ ಡಾರ್ಕ್ ಸರ್ಕಲ್ ಹೆಂಗಾಗ್ಬಿಟ್ಟೈತಿ. ನಾ ಬಂದಿದ್ದನ್ನ ನೋಡಿ ಸುಳ್ಳು ತಪ್ಪಿಸ್ಕೊಂಡು ಇಲ್ಲಿ ಮುಚ್ಚಿಟ್ಕೋತೀರೇನ್ರಿ? ಇದ್ರು ಇಲ್ಲ ಅಂತ ಸುಳ್ಳು ಹೇಳ್ತೀರೇನ್ರಿ? ಒಬ್ಬ ಲಾಯರ್ ಆಗಿ ನೀವ ಹಿಂಗ್ ಸುಳ್ಳು ಹೇಳಿದ್ರೆ ಬೇರೆದವ್ರಿಗೆ ಏನ್ರಿ ನ್ಯಾಯ ಕೊಡಿಸ್ತೀರಿ? ಇಷ್ಟ ಚಂದ ಹುಡುಗಿ ನಿಮ್ಮನ್ನ ಲವ್ ಮಾಡಾತಾಳ. ನನಗ್ ಮೋಸ ಮಾಡಿದ್ರ ದೇವ್ರ ನಿಮ್ಗೆ ಸ್ವರ್ಗ ಅಲ್ಲ ನರಕ ತೋರಿಸ್ತ. ನರಕ ಏನಂದ್ರಿ? ಪಾರು, ಗುಂಡ ಮಾಂಸ ಸೀಮಿತ ಕಳ್ಕೊಂಡು ಎಚ್ಚ ತಪ್ತಾ ಇದ್ರೆ ಹಾಲ್ ತರ್ಸಮ್ಮ. ಬೇಗ ತಗೊಂಬ ವೈಶಾಲಿ. ದಯವಿಟ್ಟು ನಿನ್ ಕೈ ಮುಗಿದು ಬೇಡ್ಕೊಳ್ತೀನಮ್ಮ, ಹೆಸರು ಹಿಡ್ದು ಮಾತ್ರ ಕರಿಬೇಡ. ಆಮೇಲೆ ಆಮೇಲೆ ನಾನ್ ಚೆನ್ನಾಗಿದ್ದಾಗ ನನ್ ಒಂದು ಮತ್ತೊಂದು ಡೈಲಾಗ್ನೆ ಕಿತ್ತು ಕಿತ್ತು ತಿಂತೀರಾ. ಈಗ ಮುಂದುವರ್ಸ್ಬಾರ್ದ? ಕರೀಲಿ ಬಿಡ್ರಿ, ನಂಗ್ ಚಲೋ ಆಕೈತಿ. ಏನ್ರಿ ಐತಿ ಇವ್ರಿಗೆ? ಇದೆಲ್ಲ ಶಿವಾನಿಂದ ಆಯ್ತು ವೈಶಾಲಿ ಅವ್ರೆ. ಇಲ್ಲ ಇಲ್ಲ, ನಾನೇನ್ ಮಾಡಿಲ್ಲ, ಸ್ವಲ್ಪ ಹೆದರ್ಸಿದೆ ಅಷ್ಟ. ನೀ ನನ್ ಗಂಡನ್ನ ಸ್ವಲ್ಪ ಹೆದರ್ಸ್ದ? ನಾನ್ ಇವ್ರ ಹೆಂಡತಿ, ಜಾಸ್ತಿ ಹೆದರ್ಸ್ತೀನಿ. ಅಲ್ಲವಾ, ಇರೋ ಒಬ್ಬ ಗುಂಡನ್ನ ಎಷ್ಟು ಜನ ಹೆದರ್ಸ್ತೀರಮ್ಮ? ಅವನ ಮನುಷ್ಯನ ಅಥವಾ ಮರಣ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನನ್ ಗಂಡನ್ ಯಾಕೆ ಹೆದರ್ಸ್ತೆ? ನಿನ್ನಿಂದಲೇ ಇದೆಲ್ಲ ಆಗಿದ್ದು. ಅಯ್ಯೋ, ಇದೊಳ್ಳೆ ಚಲೋ ಆತಲ್ರಿ. ಹೆದರ್ಸಿರೋರು ಬಿಕ್ಕಳಿಕೆ ಬರ್ತೈತ. ನನಗೇನ್ ಗೊತ್ತು ವೈಶಾಲಿ ಅಕ್ಕ. ಗೋವಿಂದ, ಇನ್ನೊಂದ್ಸಲ ಅಕ್ಕ ಗಿಕ್ಕ ಅಂದ್ರೆ ಪುಕ್ಕ ಕಿತ್ತಾಕ್ಬಿಡ್ತೀನಿ. ನೀನೇ ಅವಳ ನನ್ನ ಅಕ್ಕ ಅನ್ನೋದಕ್ಕೆ? ನಿನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನ? ತಪ್ಪೆಲ್ಲ ಇರುತ್ತೆ. ನೀವ್ಯಾಕ್ರಿ ಬಾಂಬೆ ಹೋಗಿದ್ರಿ? ಯಾಕ್ರಿ ರಂಗಣ್ಣ ಅಂತ ಹೇಳಿದ್ರಿ? ಯಾಕ್ರಿ ಮದ್ವೆ ಆಗಿಲ್ಲ ಅಂತ ಹೇಳಿದ್ರಿ? ಅಯ್ಯೋ, ಗುಂಡ ಗುಂಡ ದೇಹದಲ್ಲಿ ಉಸಿರು ಉಳಿತಾ ಇಲ್ಲ. ಆಸ್ಪತ್ರೆಗೆ ಹೋಗುವ. ಲೇ ಬೇಗ ಬಾರೋ, ಒಂದ್ ಗುಟ್ ಮಾತಾಡ್ಬೇಕು. ಲೇ ಮನೇಲಿ ಗುಟ್ ಮಾತಾಡೋದಕ್ಕಾಗೋದಿಲ್ಲ ಕಣ, ಅಲ್ಲಿ ಗೋಡೆಗಳಿಗೂ ಕಣ್ಣು ಕಿವಿಗಳಿದೆ. ಕಣಿ ಹೇಳ್ತೀನವ್ವ, ಕಣಿ.
ಕಣಿ ಹೇಳ್ತೀನಯ್ಯ ಕಣಿ. ಹಿಂದೆ ಆದದ್ದು ಈಗ ಆಗ್ತಿರೋದು ಮುಂದೆ ಆಗೋದು ಕಣಿ ಹೇಳ್ತೀನಯ್ಯ ಕಣಿ. ಅಮ್ಮ ತಾಯಿ, ನನ್ನ ಬದುಕಿನಲ್ಲಿ ಹಿಂದೆ ನಡೆದಿದ್ದು ಕೂಡ ದುರಂತನೆ, ಮುಂದೆ ನಡೆಯೋದು ಕೂಡ ದುರಂತನೆ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ನೀನ್ ಸುಮ್ಮನೆ ಎದ್ದಂಗೆ ಹೋಗ್ಬಿಡಮ್ಮ. ಯವ್ವ ಯವ್ವ ಯವ್ವ, ನಮ್ ಬಾಯಲ್ಲಿ ಸುಳ್ಳು ನುಡಿಯೋದಿಲ್ಲಪ್ಪ, ನಿಜನೇ ಹೇಳ್ತೀನಿ. ನೀವು ನಂಬರೆ ನಂಬಿ ಬಿಟ್ರೆ ಬಿಡಿ. ಕಣಿ ಹೇಳ್ಸವ್ವ ಕಣಿ, ಕಣಿ ಹೇಳ್ಸವ್ವ ಕಣಿ. ನಿನ್ನ ಜೀವನದಲ್ಲಿ ಮೊದ್ಲು ಒಂದು ಹೆಣ್ಣು ಕಾಟ ಕೊಡ್ತಿದ್ಲು, ಈಗ ಇನ್ನೊಂದು ಹೆಣ್ಣು ಕಾಟ ಕೊಡ್ತಿದೆ. ಹೌದು, ಮೊದಲು ನನ್ನ ಫಸ್ಟ್ ಲವ್ ಲಾಸ್ಟ್ ಲವ್ ವೈಶಾಲಿ ನನ್ನ ಕೈನಲ್ಲಿ ಬಟ್ಟೆ ಒಗ್ಸೋಳು, ಪಾತ್ರೆ ತೊಳ್ಸೋಳು, ರಂಗೋಲಿನೂ ಹಾಕ್ಸ್ಬಿಡೋಳು. ಎಲ್ಲಾನು ಒರೆಸ್ಬಿಟ್ಟಿದೀನಿ. ಅಯ್ಯೋ, ಅದೇನ್ ಕಷ್ಟ ಅಲ್ಲ ಈಗ ನೆನ್ಸ್ಕೊಂಡ್ರೆ. ಈಗ ಒಬ್ಳು ತಗ್ಲಾಕೊಂಡಿದ್ದಾಳೆ ಶಿವಾನಿ ಅಂತ, ಯಾಕಾಚಿಕ್ಕಿ ಕಾಟ ಕೊಡ್ತಾ ಇದ್ದಾಳೆ. ಮೊದಲನೇ ಹೆಣ್ಣಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಎರಡನೇ ಹೆಣ್ಣು ರಾಕ್ಷಸಿಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ದೆ ಇಲ್ಲಿ ಬಂದ್ ಕೂತಿದ್ಯಾ ಅಲ್ವಾ ರಾಜ? ನೀನು ರಾಜ ಅಂದ್ರೂ ಇಲ್ಲ, ಖೋಜ ಅಂದ್ರೂ ಇಲ್ಲ, ಎದ್ದು ಹೋಗ್ತಾ ಇರು. ಯಾಕ ರಾಜ, ದುಡ್ಡು ಕೊಡ್ಬೇಕು ಅಂತ ತುಂಬಾ ಹೆದರ್ತಾ ಇದ್ಯಾ? ನನ್ ಮುಖ ನೋಡು, ನಾನು ಎಷ್ಟು ಸುಂದರವಾಗಿದ್ದೀನಿ. ನನ್ನ ಹತ್ರ ಕಣಿ ಕೇಳಕ್ಕೆ ಜನ ಕ್ಯೂ ನಿಲ್ತಾರೆ ಗೊತ್ತಾ ರಾಜ? ನೀನ್ ಸುಮ್ಮನೆ ಎದ್ದು ಹೋಗಮ್ಮ. ಯವಿ ಯವಿ ಯವಿ, ಇಂತ ಸುಂದರವಾದ ಕೊರವಂಜಿ ಬಂದು ಶಾಸ್ತ್ರ ಹೇಳ್ತೀನಿ ಅಂದ್ರೆ ಬೇಡ ಅಂತೀಯಲ್ಲ. ನೀನೇನು ಮನುಷ್ಯನ ಪ್ರಾಣಿನ? ನನ್ನ ಹಾಗೆ ಕಳ್ಸೋದಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ? ನೀನ್ ಎಷ್ಟೇ ಬೈದು ಉಗಿದು ಉಪ್ಪಿನಕಾಯಿ ಹಾಕಿದ್ರು ನಮ್ಮ ಚರ್ಮಕ್ಕೆ ಏನು ಆಗೋದಿಲ್ಲ. ಬಡ್ಕೋ, ಅದೆಷ್ಟು ಬಡ್ಕೊಳ್ತೀಯ ಬಡ್ಕೋ. ಸುಸ್ತಾದ್ಮೇಲೆ ನೀನ್ ಎದ್ದು ಹೋಗ್ತೀಯ. ನೋಡೋಣ ನೋಡೋಣ, ನಾನು ಹೋಗ್ತೀನಾ ನೀವು ಹೋಗ್ತೀರಾ? ನಿಜವಾಗ್ಲೂ ನಿನ್ನ ಎಮ್ಮೆ ಚರ್ಮನೆ. ನನಗೆ ಬೈದು ಬೈದು ಬಾಯೇ ಬಿದ್ದೋಯ್ತು. ನಿನ್ನ ಬೈಯೋದು ಒಂದೇ, ಬಂಡೆ ಮೇಲೆ ನೀರ್ ಚೆಲ್ಲೋದು ಒಂದೇ. ಏನಾದರೂ ಮಾಡಿಕೊ, ಕಣಿ ಹೇಳಲ್ಲವ್ವಾ ಕಣಿ. ಓಹೋ, ಬುಟ್ಟಿಲಿದ್ದ ಬೈಗುಳಗಳೆಲ್ಲ ಖಾಲಿ ಆಯ್ತು ಅನ್ಸುತ್ತೆ ಕೊರವಂಜಿಗೆ. ಅವಳಾಗ ಅವಳೇ ಹೋಗ್ಬಿಟ್ಲು. ನಾವು ಮಾತ್ರ ಅಲ್ಲಾಡ್ಲಿಲ್ಲ, ಸ್ಥಿತಪ್ರಜ್ಞರು. ರೇ ಪೆದ್ದಿ ಪಾರು, ನಾನ್ ನಿನಗೆ ಹೇಳಿಲ್ವಾ ನಮ್ ಗುಂಡಣ್ಣ ಮಾಡ್ತಿರೋದೆಲ್ಲ ನಾಟಕ ಅಂತ ಕನ್ಫರ್ಮ್ ಆಯ್ತು. ಹಾಯ್ ರಂಗು ರಂಗು ರಂಗು, ಇವತ್ ನನ್ ಫ್ರೆಂಡ್ ಬರ್ತಡೇ. ನನ್ ಫ್ರೆಂಡ್ಸ್ ಎಲ್ಲಾರು ನಿನ್ ಬಾಯ್ ಫ್ರೆಂಡ್ ನ ಕರ್ಕೊಂಡ್ ಬಾ ಅಂತ ಹೇಳಾರ. ಕರ್ಕೊಂಡು ತೊಲಗು. ನನಗ್ ಗೊತ್ತ್ರಿ ನಿಮಗ್ ನನ್ ಮೇಲೆ ಲವ್ ಜಾಸ್ತಿ ಅಂತ. ಬರೀ ಅಯ್ಯೋ, ನಮ್ ಗುಂಡಣ್ಣಗೆ ಏನಾಗ್ಬಾರ್ದು ಅನ್ಕೊಂಡಿದ್ದ ಅದೇ ಆಗ್ತಿದ್ಯಲ್ಲಪ್ಪ ದೇವ್ರೆ. ಕಷಾಯ ಕುಡಿಸ್ರಿ, ಸರಿ ಓಕೆ ತಕ್ಕ. ಇನ್ನೊಂದ್ಸಲ ನನ್ನ ಅಕ್ಕ ಗಿಕ್ಕ ಅಂದ್ರೆ ಪುಕ್ಕ ಕಿತ್ತಾಕ್ ಬಿಡ್ತೇನೆ. ನಾನ್ ಇವ್ರ ಹೆಂಡತಿ, ಕಷಾಯ ಕುಡಿಸ್ತೀನಿ, ವಿಷನಾದ್ರೂ ಕುಡಿಸ್ತೀನಿ. ಸಿಕ್ಕ ಔಷಧಿಗಳು ಕುಡ್ಸಕ ಲ್ಯಾಬ್ ಅಲ್ಲಿರೋ ಪ್ರಾಣಿ ಏನ್ರಿ? ನೀವ್ ಈ ತರ ಮಾಡಿದ್ರೆ ಇಂಗ್ಲಿಷ್ ಡಾಕ್ಟರ್ ಸುಮ್ನೆ ಇರ್ತಾರೇನ್ರಿ? ಮನೋವೈದ್ಯರು ರಾಂಗ್ ಆಗ್ತಾರ್ರಿ. ಯಾರ್ಯಾವ್ದು ಮನೋವೈದ್ಯರು? ಡಾಕ್ಟರ್ ಮಂಡುಕ. ಮಂಡುಕನ? ಅಲ್ಲ ರೀ, ಮನೋವೈದ್ಯ ಮುಂಡುಕ. ನಾನು ಅದನ್ನ ನೋಡ್ಬೇಕು, ಮನೆ ಕರ್ಸಿ. ನಾಳೆ ಕರ್ಸ್ತೀನಿ. ನಾನು ಸರಿ ಆಗ್ಬಿಟ್ಟೆ, ನಾನು ಬಿಟ್ಬಿಡಿ, ನಾನು ಆರಾಮಾಗಿರ್ತೀನಿ. ಬಿಟ್ಬಿಡಿ, ಹೋಗ್ಬಿಡಿ. ನನ್ ರಂಗ್ ತರಾಮ ಆದ್ರಲ್ಲ, ಬರ್ರಿ ಹೊರಗ್ ಹೋಗೋಣ. ಇನ್ನೊಂದ್ಸಲ ನಮ್ ಗುಂಡಣ್ಣನ ವಿಷಯಕ್ಕೆ ಬಂದ್ರೆ ನಿನ್ ಕೈ ಕಾಲ್ ಮುರ್ದಾಕ್ಬಿಡ್ತೀನಿ. ಅವಾಗ ನನಗ ಚಲೋ ಆಗೇತ್ರಿ. ನನ್ ಕೈ ಕಾಲ್ ಮುರಿತಂದ್ರ ನನ್ ರಂಗ್ ನನ್ ಹತ್ಕೊಂಡ್ ಓಡಾಡ್ತಾರ. ಹತ್ಕೊಂಡ್ ಹೋಗ್ತಾರ, ಡಾಕ್ಟರ್ ಹತ್ಕೊಂಡ್ ಹೋಗ್ತಾರ, ನೋಡ್ತೀನಿ. ಅಕ್ಕ ತಂಗಿಯರು ಚೆನ್ನಾಗಿ ಜೂಟಾಟ ಆಡ್ತಿದಾರೆ. ನೀವ್ರು ಸೇರ್ಕೊಂಡಿಲ್ವಾ? ಬರ ಇತ್ಲಕ್ಕೆ. ಯಾಕೆ ಲೇ, ಅವತ್ತ ಡಾಕ್ಟರ್ ಮಂಡುಕ್ ಅಂದಾಗ ನಗ್ತಿ ಏನೋ, ಇವತ್ತು ಅದೇ ಡಾಕ್ಟರ್ ಮಂಡುಕನ ಮನೆ ಕರ್ಸಂಗ್ ಮಾಡ. ಸ್ವಲ್ಪ ಬುದ್ಧಿ ಅಲ್ಪ ಸಾದಿ ಕರ್ತೇನೆ. ವಾಟ್ರ್ 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 ವಾಟ್ರ್. ಇಲ್ಲಿಗೆ ಬರೋ ಹೊತ್ತಿಗೆ ನಾನು ಹೆಂಡ್ರು ಪ್ಯಾಂಟ್ ಒಗಿತಾ ಇದ್ಲು. ನಮ್ ಪುಣ್ಯ ಪಟಾಪಟಿ ಹೋಗಿತಾ ಇರ್ಲಿಲ್ವಲ್ಲ. ಅಯ್ಯ ನೋಡಿ ಅಮ್ಮ, ಮರ ಎಷ್ಟೇ ದೊಡ್ಡ ಆದ್ರೂ ಬುಡ ಗಟ್ಟಿ ಇರ್ಬೇಕು, ಇಲ್ಲ ಅಂದ್ರೆ ಮರ ಬಿದ್ದೋಗ್ಬಿಡುತ್ತೆ. ನಾವ್ ಎಷ್ಟೇ ದೊಡ್ಡವರಾದ್ರೂ ಕಾಸ್ಟ್ಲಿ ಪ್ಯಾಂಟ್ ಹಾಕಿದ್ರೆ ಏನ್ ಪ್ರಯೋಜನ? ಪಟಾಪಟಿ ಚಡ್ಡಿನೇ ಗಟ್ಟಿ. ವೇದಾಂತ ಹೇಳ್ತಾ ಇದೀರಲ್ಲ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಡಾಕ್ಟರ್ ಮಂಡೂಕ. ವಟ್ರ್ 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 ವಟ್ರ್. ಯಾವಾಗ್ಲೂ ಬಾವಿಲೇ ಇರ್ತೀರೋ? ಇಲ್ಲ
ಆಸ್ಪತ್ರೆಲಿ ಇರ್ತೀನಿ. ಆಸ್ಪತ್ರೆ ಬಿಟ್ಟು ನಮ್ಮನೆಗೆ ಯಾಕೆ ಬಂದ್ರಿ? ಕುಂಡಣ್ಣವ್ರಿಗೇನೋ ಹುಷಾರಿಲ್ವಂತೆ, ಹೆಂಡತಿ ಬಂದ ತಕ್ಷಣ ಶಾಕ್ ತಗೋಬಿಡ್ತಾರಂತೆ, ಒದ್ದಾಡ್ತಾರಂತೆ, ನೆರಳ್ತಾರಂತೆ, ಬಿಕ್ಕಳಿಸ್ತಾರಂತೆ. ಇದನ್ನೆಲ್ಲ ಸರಿ ಮಾಡೋಣ ಅಂತ ಬಂದೆ. ಅಲ್ಲಿ ಮಲಗಿದರೆ ಅಲ್ಲಿ ಹೋಗಿ ವಟರ್ ವಟರ್ ನೀವು ಸರಿ ಹೋಗುತ್ತೆ. ವಾಟ್ರ್ ವಾಟ್ರ್ ವಾಟ್ರ್. ಏನ್ ಗುಂಡಣ್ಣ ಹಂಗಾತ ಮಲಗ್ಬಿಟ್ಟಿದ್ದೀರಾ? ದಬಾ ಕಂಡು ಮನೆ ಕಂಡ್ರೆ ನಿಮಗೆ ಚೆಕ್ ಮಾಡೋದು ಕಷ್ಟ ಆಗ್ಬೋದೇನೋ ಅಂತ ಈಗ ಮನೆ ಕಂಡಿದ್ದೀನಿ ಡಾಕ್ಟ್ರೆ. ವಾ ಹೌದು, ಏನು ಪ್ರಾಬ್ಲಮ್ಮು? ನನ್ನ ಅರ್ಧಾಂಗಿ ಅರ್ಧ ಏನು ಬಂತು, ಅಲ್ಲಂಗಿನೂ ಅವಳೆ ನನ್ನನ್ನು ಯಾವಾಗ್ಲೂ ಬೈತಾನೇ ಇರ್ತಾಳೆ, ಯಾವಾಗ್ಲೂ ನನ್ನ ಮೇಲೆ ರೇಗ್ತಾನೇ ಇರ್ತಾಳೆ. ಓ ನೀವೇನಾ ಡಾಕ್ಟರ್ ಮಂಡುಕ? ವಟ್ರು 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 ಕಪ್ಪೆ ಡಾಕ್ಟ್ರು. ಇಂಥ ಕೇಸ್ನ ತುಂಬಾ ಹ್ಯಾಂಡ್ಲ್ ಮಾಡಿದ್ದೀನಮ್ಮ. ನೋಡಮ್ಮ, ಅನಾವಶ್ಯಕವಾಗಿ ಗಂಡಂಗೆ ಬೈಯಕ್ ಹೋಗ್ಬಾರ್ದು. ಬೈದು ಬಿಟ್ರೆ BP ಜಾಸ್ತಿ ಆಗ್ಬಿಡುತ್ತೆ. BP ಜಾಸ್ತಿ ಆದ್ರೆ ಮೆದ್ಲಿಗೆ ಹೋಗುತ್ತೆ, ಮೆದ್ಲಿಗೆ ಹೋಗ್ಬಿಟ್ರೆ ಜ್ಞಾನ ತಪ್ಪುತ್ತೆ, ಜ್ಞಾನ ತಪ್ಪೋಗ್ಬಿಟ್ರೆ ಬಿಕ್ಕಳಿಕೆ ಬರುತ್ತೆ. ಒಂಥರ ಸೈಕಲ್. ಗೋವಿಂದ ಗೋವಿಂದ, 3 ಚಕ್ರ ಸೈಕಲ್ ಅಲ್ಲಪ್ಪಾರು, 2 ಚಕ್ರ ಸೈಕಲ್. ಉಸಿರೋಗಿಲ್ಲಮ್ಮ. ಅವ್ರಿಗೆ ನ್ಯಾಯವಾಗಿ ಹೇಳ್ಬಿಡಿ ನನ್ಗೇನು ಆಗಿಲ್ಲ, ಚೆನ್ನಾಗೇ ಇದ್ದೀನಿ ಅಂತ. ಇಲ್ಲಾಂದ್ರೆ ಗೊತ್ತಾನೆ ನಾನ್ ಸುಮ್ನೆ ಇರಲ್ಲ. ನೀವು ಅದನ್ನ ಬೈಬೇಡಿ, ನೀವು ಬಿಕ್ಕಳಿಸ್ತಾ ಇದ್ದಾರೆ. ಮಾಡ್ಬಿಡಿ. ಅಯ್ಯೋ ನೀವೇನು ಯೋಚನೆ ಮಾಡ್ಬೇಡಿ, ನಮ್ ಫ್ಯಾಮಿಲಿ ಡಾಕ್ಟ್ರು ಇದಕ್ಕೆ ಮೆಡಿಸಿನ್ ಕೊಟ್ಟಿದ್ದಾರೆ. ನಾನು ಹೀಗೋಗಿ ತರ್ತೀನಿ, ಇವ್ರಿಗೂ ಕೊಡ್ತೀನಿ, ನಿಮ್ಗೂ ಕೊಡ್ತೀನಿ. ಯಾವ ಫ್ಯಾಮಿಲಿ ಡಾಕ್ಟ್ರು? ಹುಷಾರಾದ್ರ? ಕಾಯಿಲೆ ವಾಸನೆ ಟ್ರೀಟ್ಮೆಂಟ್ ಕೊಡ್ಲಾ? ನೀವು ಈ ಪ್ರಪಂಚದ ಏಕೈಕ ಅದ್ಭುತವಾದ ಡಾಕ್ಟರ್. ಅದೇನು ಗ್ಯಾರಂಟಿ ಹೇಳ್ಬಿಟ್ರೆ ನೀವು ಔಷಧಿನೇ ಕೊಡ್ಲಿಲ್ಲ, ಅಟ್ಲೀಸ್ಟ್ ಮುಟ್ಲು ಇಲ್ಲ. ನೀವು ಉಸಿರು ಬಿಡ್ತಿದ್ದಂಗೆ ನನ್ನ ಕಾಯಿಲೆ ಹಂಗೆ ಕೊಸರ್ಕಂಡೆ ಸತ್ತ ಕಡೆಯಿಂದನೂ ಓಡೋಗ್ಬಿಡ್ತಲ್ಲ. ನೀವು ಅದ್ಭುತವಾದ ಡಾಕ್ಟ್ರೆ. ನೋಡಮ್ಮ, ಕಾಯಿಲೆ ಕೊಸರ್ಕೊಂಡು ಓಡೋದ್ರ ಖುಷಿಗೆ ಮೊಸರನ್ನ ತಿನ್ಬೇಕು ಅನಿಸ್ತಾ ಇದೆ ನನಗೆ. ಮೊಸರನ್ನ ಮಾಡ್ಕೊಡು ಬಾಮ್ಮ. ಕಾಯಿಲೆ ವಾಸಿ, ಕಾಯಿಲೆ ವಾಸಿ ವಾಸಿ ವಾಸಿ. ಸಂಪೂರ್ಣವಾಗಿ ವಾಸಿ ಆಗ್ಬೇಕು ಅಂದ್ರೆ ಈ ಟ್ರೀಟ್ಮೆಂಟ್ ನ ಡಾಕ್ಟರ್ಗೂ ಕೊಡ್ಬೇಕು. ಡಾಕ್ಟ್ರೇ ಕೊಡ್ಲಾ? ನನ್ ಪ್ಯಾಂಟ್ ಒಣಗಿದೆ, ಹಾಕೊಂಡ್ಬಂದ್ಬಿಡ್ತೀನಿ. ಅಯ್ಯೋ ಪರವಾಗಿಲ್ಲ, ಚಡ್ಡಿಲೆ ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಟ್ರೀಟ್ಮೆಂಟ್ ಸಾಕ, ಇನ್ನೊಂದ್ಸಲ ಕೊಡ್ಸ್ಲಾ? ನಾನ್ ಡಾಕ್ಟರ್ ಅಲ್ಲ ಅತ್ತೆ. ಮನ್ಕ ಯೋಗ ನನ್ನೇ ಅತ್ತೆ ಅಂತೀರ? ಮಂಜ ಅಂತ ನನಗೆ ಗೊತ್ತು, ಇವ್ರು ಮಾಡಿದ ನಾಟಕ ಅಂತ ನನಗೆ ಗೊತ್ತು. ಅದು ಬೇಗ ಮಾಡ್ತೀಯಾ? ನಾನು ನಾಟಕ ಮಾಡ್ತೆ ಅಂತ. ಅದು ಮೊನ್ನೆ ನೀವು ಕೊರವಂಜಿಗೆ ಕೈ ಕೊಟ್ಟು ಶಾಸ್ತ್ರ ಕೇಳಿದ್ರಲ್ಲ, ಆಗ್ಲೇ ನನಗೆ ಗೊತ್ತಾಯ್ತು ನೀವು ಮಾಡಿದ ನಾಟಕ ಅಂತ. ಯಾರ ಕೊರವಂಜಿ? ನಾನೇ.